स्वागत है आपका बी न्यूज नेशन में। मैं हूं आबिद हुसैन शेख। सिंदगी के रामपुर में अंबेडकर सर्कल के बगल में दूसरा सर्कल बनाए जाने का विरोध। सिंदगी तालुके के रामपुर पीए गांव में डॉक्टर बी.आर. अंबेडकर सर्कल के बगल में दूसरे समाज की सर्कल बनाई जा रही है, जिस पर कर्नाटक राज्य दलित संघर्ष समिति की तरफ से विरोध प्रदर्शन करते हुए सिंदगी तहसीलदार को निवेदन पत्र दिया। ರಸ್ತೆಗಳು ಕೊಟ್ಟವರು ಜೀವಿಸಲಿಕ್ಕೆ ಉಸಿರು ಕೊಟ್ಟವರು ಯಾರು ಅಂತಂದ್ರೆ ಈ ಜಗತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ಇಲ್ಲದೆ ಇದ್ರೆ ನಾವು ನೀವೆಲ್ಲ ಪ್ರತಿಭಟನೆ ಮಾಡುದು ಬಿಡ್ರಿ, ಪ್ರತಿಭಟನೆ ಸಮೀಪನೂ ಕೂಡ ಬರಕ ಆಗ್ತಿರ್ಲಿಲ್ಲ. ಆದ್ರೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ನಾವು ಇವತ್ತು ವೃತ್ತಕ್ಕೆ ಅವಮಾನ ಆಗಿದೆ, ಇಲ್ಲ ವೃತ್ತವನ್ನು ಹಾನಿ ಮಾಡಲು ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳು ಯೋಚನೆ ಮಾಡಿವೆ ಅಂತೇಳಿ ಇವತ್ತೇನು ಹೋರಾಟ ಹಾಕುತ್ತೀವಲ್ಲ, ಇದು ನನಗೆ ಒಂದು ರೀತಿ ನಾಚಿಕೆಗೇಡಿ ಸಂಗತಿ ಅನಿಸ್ತದೆ. ಆ ಜನರನ್ನು ನೋಡಿದ್ರೆ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೀಸಲಾತಿಯನ್ನು ತೆಗೆದುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ದ್ರೋಹ ಮಾಡೋದಂದ್ರೆ ಏನು, ಹೆತ್ತ ತಾಯಿಗೆ ದ್ರೋಹ ಮಾಡೋದು ಎರಡು ಒಂದೇ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವುದಂದ್ರೆ ಅದು ಬಹಳ ಒಂದು ಪೂರ್ವ ಜನ್ಮದ ಪುಣ್ಯ ಮಾಡಿ ಬಂದಿರಬೇಕು. ಅವ್ರ ಬಗ್ಗೆ ಗುಣಗಾನ ಮಾಡುವುದಾಗ್ಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸರು ತೆಗೆದುಕೊಳ್ಳೋದಾಗ್ಲಿ, ಅದು ಒಂದು ಅಂತ ಒಂದು ಮಹಾನ್ ಚೇತನ. ಈ ಭಾರತ ದೇಶಕ್ಕೆ ನಮಗೆ ಅಂತದೊಂದು ರತ್ನ ಇದೆಯಪ್ಪ ಅಂತಂದ್ರೆ ಇವತ್ತು ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳು ಅಂತವರ ಒಂದು ಮಹಾನ್ ಶಕ್ತಿಗೆ, ಆ ದಿವ್ಯ ಜ್ಯೋತಿಗೆ ಇವತ್ತು ಅಪಮಾನ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕೆಂದ್ರೆ ಈಗ ತಾನೇ ಅಶೋಕ್ ಶಿಲ್ಪಿ ಅವರು ಹೇಳುವರು, ಆ ಮೀಸಲಾತಿಯ ಜನಕ ಅವರು ಮೀಸಲಾತಿ ಒಂದೇ ವರ್ಗಕ್ಕೆ ತಂದು ಕೊಡ್ಲಿಲ್ಲ, ಇಡೀ ಎಲ್ಲ ಭಾರತ ದೇಶದಲ್ಲಿರುವ ಪ್ರತಿಯೊಬ್ಬ ಜಾತಿ ಜನಾಂಗಕ್ಕೂ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ತಂದು ಕೊಟ್ಟರು, ಕೇವಲ SC ST ಅಷ್ಟೇ ತಂದು ಕೊಡ್ಲಿಲ್ಲ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಅವ್ರ ಹೆಸರಿಗೆ, ಅವ್ರ ವೃತ್ತಕ್ಕೆ ಏನಾದರೂ ಅವಮಾನ ಆಗುತ್ತಪ್ಪ ಅಂತಂದ್ರೆ ಎಲ್ಲಾ ಜಾತಿಯ ಜನಾಂಗದವರು ಅಲ್ಲಿ ಇರಬೇಕಾದಂತ ಸನ್ನಿವೇಶ ಒದಗಿ ಬರ್ತದೆ. ಯಾಕೆಂದ್ರೆ ಎಲ್ಲರಿಗೂ ಕೂಡ ಅವರು ಒಂದೇ ಜಾತಿ ಒಂದೇ ಜನಾಂಗಕ್ಕೆ ಮೀಸಲಾತಿ. और खबरों के लिए देखते रहिए बी न्यूज नेशन।